ರಾಹುಲ್ ಗಾಂಧಿ ಅವರು ಮೊದಲು ಇವಿಎಂ ಸರಿ ಇಲ್ಲ ಅನ್ನೋದು, ಇವಿಎಂ ಅಲ್ಲಿ ಗೆದ್ಬಿಡ್ತಾರೆ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಆಚೆ ಈಚೆ ಅಂತ. ಈಗ ವೋಟ್ ಚೋರಿ ಅಂತ, ಅದು ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಮಹದೇವಪುರ, ರಾಜಾಜಿನಗರ ಇಟ್ಕೊಂಡು ಕೂತಿದ್ರು. ಏನದು ವೋಟ್ ಚೋರಿ, ಏನ್ ಕತೆ ಅಂತ, ಏನಾಗಿದೆ? ಕಟ್ಟು ಕತೆ ನೋಡಿ. ಇದೇ ಇವಿಎಂ ನ ತಂದವ್ರು ಯಾರು ಸರ್? ಬ್ಯಾಲಟ್ ಪೇಪರ್ಗಳಿಂದ, ಬ್ಯಾಲಟ್ ಪೇಪರ್ ಸಿಸ್ಟಮ್ ಇಂದ, ಬ್ಯಾಲಟ್ ಬಾಕ್ಸ್ ಸಿಸ್ಟಮ್ ಇಂದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಕಾಲಕ್ರಮೇಣ ಎಲ್ಲಾ ರೀತಿಯಾದಂಥ ಟ್ರಯಲ್ ಮಾಡಿ ಇದನ್ನು ತಯಾರು ಮಾಡ್ತಿರೋದೇ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಇದು ಕಾಲಕ್ಕೆ ಪ್ರಸ್ತುತವಾಗಿದೆ. ಚುನಾವಣೆ ಇನ್ನೂ ಉತ್ತಮವಾಗಬೇಕು, ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು, ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅನ್ನೋಂಥ ದಿಕ್ಕಿನಲ್ಲಿ ತಂದಿರುವಂಥ ಎಲ್ಲ ಉಪಯೋಗ ಆಗಿ ಇವತ್ತು ಕಾಲಕ್ರಮೇಣ ಹತಾಶ್ರಿ ಇಲ್ಲ. ಅದರಿಂದ ಇವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ಸನ್ನು ದಿನಕ್ಕೆ ಕ್ಷೀಣಿಸ್ತಾ ಹೋಗ್ತಿದೆ. ಹಾಗಾಗಿ ನಮ್ಗೇನು ಭವಿಷ್ಯ ಇಲ್ವಲ್ಲ, ಬರೀ ಖ್ಯಾತೆ ತೆಗಿಬೇಕು, ಗೊಂದಲ ನಿರ್ಮಾಣ ಮಾಡಬೇಕು, ಅಪಪ್ರಚಾರ ಮಾಡಬೇಕು. ಚುನಾವಣಾ ಆಯೋಗದ ಮೇಲೆ ಮಾಡಿಬಿಟ್ರೆ ಚುನಾವಣಾ ಆಯೋಗ ಎಲ್ಲ ಬಿಜೆಪಿ ಇದೆ ಅಂತಾರೆ, ಮಾಡ್ಬಿಟ್ರೆ ಒಂಥರ ನಮ್ಗೆ ಗೊಂದಲ, ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲ ನಿರ್ಮಾಣ ಮಾಡ್ಬೋದು. ಈ ಪ್ರಯತ್ನ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲೂ ಸಾಕಷ್ಟು ವಾದ ವಿವಾದಗಳಾಗಿ ತಂತ್ರಜ್ಞಾನ ಇನ್ನೊಂದು ಅಧ್ಯಯನ ಅವಲೋಕನ ಎಲ್ಲವೂ ಮಾಡಿದಾಯ್ತು. ಏನು ಇಲ್ಲ ಅಂತ ಆಯ್ತಲ್ವಾ. ಈಗ ಮೊನ್ನೆ 23ರಲ್ಲಿ ಚುನಾವಣೆ ಗೆದ್ರಪ್ಪ, ಹಾಗಂತ ಯಾಕೆ ಕೇಳಕ್ ಹೋಗ್ಲಿಲ್ಲ ಇವರು? ಈಗ ಅವರು ಚೋರಿ ಮಾಡಿ ಗೆದ್ದವ್ರೆ ಅಂತನಾ? ಹಂಗಾರೆ ನೀವು ಅವ್ರ ಪ್ರಕಾರ ನಾನು ಹೇಳಕ್ಕಾಗಲ್ಲ. ಅವ್ರಂಗೆ ನಾನು ತಲೆ ಕೆಟ್ಟಿಲ್ಲ ನಂಗೆ. ಅವ್ರಂಗೆ ಏನೇನ್ ಬೇಕಾದ್ರೆ ಮಾತಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಅಂದ್ರೆ ಕಾಂಗ್ರೆಸ್ ಗೆದ್ದಾಗ ಎಲ್ಲರೂ ಬ್ರೈನು ಮತ್ತೆ ನಾಲ್ಗೆ ಡಿಸ್ಕನೆಕ್ಟ್ ಆಗಿರ್ತದೆ. ಏನ್ ಬೇಕಾದ್ರೆ ಮಾತಾಡ್ತಾರೆ. ಈ ಒಂದೊಂದು ನಿಮಿಷಕ್ಕೆ ಏನೇನ್ ಬೇಕಾರು, ಯಾವ ಆಧಾರನೇ ಬೇಕಿಲ್ಲ, ನಿರಾಧಾರವಾಗಿ ಬಾಯಿ ಬಂದಂಗೆ ಮಾತಾಡ್ಲಿಕ್ಕೆ ಏನಾರ ಒಂದು ನಿಮ್ಮ ಮಾತಿನರ್ಥ ಕಾಂಗ್ರೆಸ್ ಅವ್ರು ಗೆದ್ದಾಗ ಎಲ್ಲವೂ ಸರಿ ಇದೆ, ಕಾಂಗ್ರೆಸ್ ಅವ್ರು ಸೋತಾಗ ಮಾತ್ರ ಸಮಸ್ಯೆ ಇದೆ. ನಾವು ಕಳೆದ ಬಾರಿ ನಾವು ಎಷ್ಟು ಗೆದ್ದಿದ್ದು ಸೀಟು? JDS ಬಿಟ್ಟು ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಸೀಟು. ಬಿಜೆಪಿ 25, ಬಿಜೆಪಿ 25, ಬೆಂಬಲಿತ ಅಭ್ಯರ್ಥಿ ಒಂದ್ಸರಿ 26, ಮಂಡ್ಯ ಸೇರಿ. JDS ನವರು 27, ಕಾಂಗ್ರೆಸ್ ಗೆದ್ದಿದ್ದು ಒಂದೇ. ಈ ಸಲ ಎಷ್ಟು ಗೆದ್ದರು? ಜಾಸ್ತಿ ಗೆದ್ದರಲ್ವಾ? ಅಂದ್ರೆ ಸಮಸ್ಯೆ ಅದು ಗೆದ್ದಿರೋದು ನನ್ನ ಮತಪಟ್ಟಿಲಿಲ್ಲ, ಇವಿಎಂ ಅಲ್ಲಿಲ್ಲ, ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಅಂತ ಹೇಳ್ತಿದ್ದೀರಿ. ಇರೋದೇ ಅದು ಸತ್ಯ. ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಆಯ್ತು, ಇವ್ರಿಗೇನಾರು ಎಲೆಕ್ಷನ್ ಅಲ್ಲಿ ತಕರಾರು ಏನಾರ ಎರಸ್ ಕೆನ್ ಹ್ಯಾಪನ್ ಎನಿವೇರ್. ಏನು ಮತದಾರ ಪಟ್ಟಿಲಿ ಏನಾರ ಒಂದಿಷ್ಟು ಮತದಾರ ಪಟ್ಟಿ ಡೈನಾಮಿಕ್ ಆಗಿ ಮಾಡಬೇಕು ಅಂದ್ರೆ ಇಟ್ ಇಸ್ ಎ ವೆರಿ ಬಿಗ್ ಚಾಲೆಂಜ್ ಇನ್ ನಮ್ಮ ಸೊಸೈಟಿನಲ್ಲಿ ಮಾಡಬೇಕು ಅಂದ್ರೆ ಅದನ್ನು ಗಮನಿಸ್ಕೊಂಡು ಅವ್ರು ಮಾಡಬೇಕು. ರಾಜಣ್ಣನೇ ಏನು ಹೇಳಿದ್ರು, ರೀ ನಾವೇ ಎಲೆಕ್ಷನ್ ಮಾಡ್ದೇನೆ ಸುಮ್ಮನೆ ಏನೇನೋ ಮಾತಾಡ್ಬಿಡ್ರಿ ರೀ, ಪಾಪ ಅವ್ರು ಸತ್ಯ ಮಾತಾಡಿದ ತಕ್ಷಣ ಅವ್ರಿಗೆ ನುಂಗ್ಲಾರ ತುಕ್ಕ ಆಯ್ತು, ಅವ್ರಿಗೆ ಬಾರಿಸ್ದಂಗ ಆಯ್ತಲ್ಲ. ಏನೋ ಹೇಳ್ತಾರಲ್ಲ, ಯಾವ್ದ್ರಲ್ಲ ಬಾರಿಸ್ದಂಗ ಆಯ್ತು. ಸೊ ತಕ್ಷಣ ಅವ್ರನ್ನ ಕಿತ್ ಬಿಸಾಕ್ ಆಯ್ತು. ರಾಜಣ್ಣ ಪಾರ್ಟಿ ಬರ್ತಾರ ಅಂತದ್ ಯಾವ್ದು ಮಾಹಿತಿ ಇಲ್ಲ. ಬಟ್ ಚರ್ಚೆ ಸುಮ್ಮನೆ ನಾವು ಕಾಂಗ್ರೆಸ್ ಅವ್ರು ಹೇಳಿ, ಅವ್ರ ಮೇಲೆ ಕಾಂಗ್ರೆಸ್ ಅವರೇ ಮಾಗಡಿ ಬಾಲಕೃಷ್ಣ ಅವರು ಕಾಂಗ್ರೆಸ್ ಮೇಲೆ ಅದಕ್ಕೆ ಹೇಳಲ್ಲ, ಗುಂಡಿ ತೊಡ್ಕೋತಾ ಇದಾರೆ. ನಮ್ಗೇನು ಬಾಲಕೃಷ್ಣ ಹೇಳಿಕೆ ನಮ್ಗೇನು ಸಂತೋಷ, ಸ್ವಾಗತಿಸ್ತೀವಿ. ಬಾಗಡಿಯವ್ರ ಬಾಲಕೃಷ್ಣನ್ ಹೇಳಿಕೆ ಸತ್ಯ ಆಗಿದ್ರೆ ಸಂತೋಷ. ಬರ್ಲಿ ರಾಜಣ್ಣ, ಬಂದ್ರೆ ಬರ್ಲಿ. ಮಾಗಡಿಯವ್ರ ಬಾಲಣ್ಣನ್ನೇ ಹೇಳಕ್ಕೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರೆ ಯಾವ್ದು ಸತ್ಯ ಹೇಳ್ತಾರೋ ಅದೇನ್ ಹೇಳ್ತಾರೋ ಅದೇನು ಏನ್ ಹೇಳ್ಕೊಂಡು ಏನ್ ಗಮನದಲ್ಲಿ ಇಟ್ಕೊಂಡು ಅವ್ರು ಪಕ್ಷಿ ಗುಂಡಿ ತೋಡಕ್ಕೆ ಅಂತ ರೆಡಿ ಮಾಡ್ಕೊಂಡವ್ರೆ ಏನೋ ಗೊತ್ತಿಲ್ಲ. ಅವ್ರ ಪಕ್ಷಕ್ಕೆ ಅವರೇ ಗುಂಡಿ ತೋಡ್ಬೇಕು ಅಂತಿದ್ದಾರೆ. ಒಳ್ಳೇದು, ತೋಡ್ಲಿ, ನಮ್ಗೇನು ಒಳ್ಳೇದು. ಮುಖ್ಯವಾಗಿ ಎಲೆಕ್ಷನ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ಎಲೆಕ್ಷನ್ ಪೆಟಿಷನ್ ಫೈಲ್ ಮಾಡ್ಬೋದಿತ್ತಲ್ಲ. ಇವ್ರೇನ್ ಕಾನೂನು ಪ್ರಜ್ಞೆ ಇಲ್ವಾ? ಇದೇನು ಹೊಸ ಪಕ್ಷನ, ಹೊಸ ಇದನ್ನ ತಿಳುವಳಿಕೆ ಇಲ್ವಾ, ಅನುಭವ ಇಲ್ವಾ? ಸೊ ಎಲ್ಲ ವ್ಯರ್ಥ ಅಂತ ಇದು. ಇವರ ಹೋರಾಟ, ಕಾಂಗ್ರೆಸ್ನ ಹೋರಾಟಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ತೆಯ್ದಂಗೆ 100%. ಇವತ್ತು ನೋಡಿ, ಇವತ್ತು ಟೆಕ್ನಾಲಜಿ ಬಗ್ಗೆ ಇಷ್ಟು ಮಾತಾಡ್ತಿದ್ದಾರೆ. ನಾವು ಕರ್ನಾಟಕ ಎಲ್ಲ ರಾಜ್ಯಕ್ಕಿಂತನೂ ಪ್ರಗತಿಯಲ್ಲಿರುವಂಥ ರಾಜ್ಯ. ಇವತ್ತೆಲ್ಲ ತಿರುಗಿ ವಾಪಸ್ ಒಂದು ಬ್ಯಾಲೆಟ್ ಪೇಪರ್ ತರ್ತೀನಿ ಅಂತಾರಲ್ಲ, ಪ್ರತ್ಯೇಕ ಮತದಾರ ಪಟ್ಟಿ ಮಾಡ್ತೀನಿ ಅಂತಾರೆ. ಇವ್ರೇನು ಮತದಾರ ಪಟ್ಟಿ ಮಾಡ್ಲಿಕ್ಕೆ ಇವ್ರು ಯಾವ್ದು ಹಸ್ತಕ್ಷೇಪ? ಅಂದ್ರೆ ಚುನಾವಣಾ ಆಯೋಗ ಸಪರೇಟ್ ಬೇರೆ ಮಾಡ್ತಾರೆ ಹೆಂಗೆ ಅಂತ, ಇದು ಬಿಟ್ಟು ಬೇರೆ ಮತ್ತೆ ಮಾಡ್ತಾರೆ ಮಾಡಕ್ಕೆ. ಈಗ ಅಲ್ಲಿ ನೋಡ್ರಿ, ಕೇಂದ್ರದಲ್ಲಿ 1 ನೇಷನ್ 1 ಎಲೆಕ್ಷನ್ ಮಾಡಕೊಟ್ಟವ್ರೆ, ಮಾಡ್ತಿದ್ದಾರೆ. ಬಂದೇ ಬರುತ್ತೆ ಅದು. ಅನುಷ್ಠಾನ ಆಗ್ತಿರೋ ಈ ಸಂದರ್ಭದಲ್ಲಿ ಈ ಉಚ್ಚಾಟಿಕೆ ಎಲ್ಲ ಮಾಡಕ್ ಹೋಗ್ತಾರಲ್ಲ, ಜನ ಪಾಠ ಕಲಿಸ್ತಾರೆ. ಖಂಡಿತ ನೋಡಿ, ಪಾಠ ಕಲಿಸೋದು ಒಂದು, ಇದು
ಅಧಿಕಾರ ದುರ್ಬಳಕೆ ಮಾಡ್ಲಿಕ್ಕೆ ಕೊಟ್ಟಿರೋದು. ಈಗ ಬ್ಯಾಲೆಟ್ ಪೇಪರ್ ನೋಡಿ, ಬ್ಯಾಲೆಟ್ ಪೇಪರ್ನ ತಂದು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇವೆಲ್ಲ ದುರುಪಯೋಗ ಪಡಿಸ್ಕೊಳ್ಳುವಂಥದ್ರಲ್ಲಿ ಖಂಡಿತ ಅಫಿಷಿಯಲ್ ಮೆಷಿನರಿ ಇವರು ಮಾಡ್ತಾರೆ. ಇಂಥ ಮಾಡ್ತಾರೆ. ಈ ಎಲೆಕ್ಷನ್ ಕಮಿಷನ್ ಇದೇನು ದೊಡ್ಡ ಸ್ಟ್ಯಾಚ್ಯೂಟರಿ ಬಾಡಿಗಳನ್ನ ಮಾಡ್ತಾರೆ ಇಲ್ಲಿ. ಎಸ್, ನಾನು ನಿಮ್ ಬೆಂಗಳೂರು ವಿಷಯಕ್ಕೆ ಬರ್ತೀನಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಮಾಡವ್ರೆ ಪಾಲಿಕೆಗಳನ್ನ. ಯಾಕೆ ಒಂದಲ್ಲ ಗೆಲ್ಲಕ್ಕಾಗಲ್ಲ ಅಂತ 5 ಮಾಡ್ಕೊಂಡವ್ರೆ ಹೆಂಗೆ ಅಂತ ನಿಮ್ಮ ಆರೋಪ ಇದೆಯಲ್ಲ. ನೋಡಿ, ಒಂದು BBMP ಇದ್ರೆ ಕಾಂಗ್ರೆಸ್ ಅವ್ರು ಗೆಲ್ಲಕ್ಕಾಗಲ್ಲ, ಸೋತ್ಬಿಡ್ತಾರೆ. ಬೆಂಗಳೂರಿನ 5 ಭಾಗ ಮಾಡಿ 1-2 ಗೆದ್ಕೊಂಡ್ರೆ ಮರ್ಯಾದೆ ಉಳಿಸ್ಕೋಬೇಕು ನಿಂತವ್ರೆ ಅಂತ ನೀವು ಆರೋಪ ಮಾಡ್ತೀರಿ. ಸತ್ಯನಾ ಇದು? ಅದಂತೂ 100% ಸತ್ಯ. ಒಂದು ಕಾರ್ಪೊರೇಷನ್ ಆಗಿದ್ರೆ ಅಡ್ರೆಸ್ ಇಲ್ದಂಗೆ ಹೋಗೋರು ಹೇಗಾರ ಮಾಡಿ ಆ ಮರ್ಯಾದೆ ಉಳಿಸ್ಕೊಳ್ಳೋಕೋಸ್ಕರ ಮಾಡಿದ್ದಾರೆ. ಒಂದು. ಎರಡನೇದು, ಮೇಯರ್ ಸ್ಥಾನಕ್ಕೆ ಮುಖ್ಯಮಂತ್ರಿ ತಂದು ಕೂರಿಸ್ಕೊಂಡಾರೆ. ನೋಡಿ, ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಮುಖ್ಯಮಂತ್ರಿಗಳಾಗಿರ್ಬೇಕು, ಉಪಮುಖ್ಯಮಂತ್ರಿಗಳಾದವರು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರ್ಬೇಕು. ಅವ್ರ ಚೇರ್ಮನ್, ಇವ್ರ ಉಪಾಧ್ಯಕ್ಷರು. ಯಾರು ಇದೆಯಾ ಸ್ಥಳೀಯ ಸಂಸ್ಥೆ ಬಾಡಿಗಳಲ್ಲೂ ಅಧಿಕಾರವನ್ನ ಕೇಂದ್ರೀಕರಣ ಮಾಡ್ಕೋತಾರಲ್ಲ. ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಸಂಪೂರ್ಣ ವಿರುದ್ಧವಾಗಿರೋದೇ ಗ್ರೇಟರ್ ಅಥಾರಿಟಿ. ಸಂವಿಧಾನದಲ್ಲಿ ನೀವೆಲ್ಲಾರು ಸಂವಿಧಾನದಲ್ಲಿ ತೋರಿಸಿ ಸರ್, ಇಂಥ ರಚನೆ ಮಾಡ್ಲಿಕ್ಕೆ ಎಲ್ಲಾರು ಅವಕಾಶ ಇದೆಯಾ ಅಂತ. ಎಲ್ಲೂ ಅವಕಾಶ ಇಲ್ಲ, ಎಲ್ಲೂ ಅವಕಾಶ ಇಲ್ಲ. ಓಕೆ, ನೀವು ಚುನಾವಣೆ ನೀವಿದ್ದಾಗ ಕೂಡ ಚುನಾವಣೆ ಮಾಡಲು ಬಿಕಾಸ್ ಆಫ್ ಕೋವಿಡ್ ಆಚೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ರಿ, ಕೇಸ್ ನಡೀತಿತ್ತು ಅಂತಲ್ಲ. ನೀವು ಅಧಿಕಾರಕ್ಕೆ ಬಂದರೆ ಮತ್ತೆ ಮುಂದೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಬಹಳ ಇದ್ರಿ. ಅದು 150 ದಾಟ್ತೀವಿ ಅಂತ ಕೂಡ ಹೇಳ್ತಾ ಇದೀರಿ. GBA ಇರುತ್ತೆ, ಈ ತರ 5 ಪಾಲಿಕೆ ಇರುತ್ತೆ, 1 ಪಾಲಿಕೆ ಆಗುತ್ತೆ. ಆಮೇಲೆ ಖಂಡಿತ ಒಂದೇ ಪಾಲಿಕೆ ಮಾಡ್ತೀರಿ. ಖಂಡಿತ ಆಯ್ತು ಬೇಕಾದ್ರೆ 5 ಕೊಡ್ತೀರಾ ಆ ತರ. ಡಿಸೆಂಟ್ರಲೈಸ್ ಝೋನ್ ಮಾಡಿದ್ವಲ್ಲ, ಝೋನಲ್ ಕಮಿಷನರ್ ಮಾಡಿದ್ದು, ಪವರ್ ಡಿಸೆಂಟ್ರಲೈಸ್ ಮಾಡಿದ್ದು. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ ಡಿಸೆಂಟ್ರಲೈಸ್ ಪವರ್ನ ಸೆಂಟ್ರಲೈಸ್ ಮಾಡ್ಕೊಂಡ್ರು. ಡಿಸೆಂಟ್ರಲೈಸ್ ಆಗಿರೋದನ್ನ ಸೆಂಟ್ರಲೈಸ್ ಮಾಡ್ಕೊಂಡ್ರು. ನಮ್ಮಲ್ಲಿ ಒಂದೇ ಒಂದು ಮಿಸ್ಟೇಕ್ ಏನಾಗಿತ್ತು ಅಂದ್ರೆ, ನಮಗೆ ಬೆಂಗಳೂರಿಗೆ ಅಭಿವೃದ್ಧಿ ಸಚಿವರು ಅಂತ ಆಗಿಲ್ದೇ ಒಂದು ಈ ಮಟ್ಟಕ್ಕೆ ಒಂದು ನಿಜವಾದ ಫೋರ್ಸ್ ಕೊಡ್ಲಿಕ್ಕೆ ತಪ್ಪುಗಳ ಅರಿವಾಗಿದೆ. ಈಗ ತಪ್ಪುಗಳ ಅರಿವಲ್ಲ, ಅದಾಗಬೇಕಾಗಿತ್ತು, ಅದಾಗಿಲ್ಲ. ಬಟ್ ಸಿಂಗಲ್ ಲೈನ್ ನೀವು ಏನಂದ್ರೆ, ಬೆಂಗಳೂರು ನಿರ್ವಹಣೆ ಮಾಡ್ಲಿಕ್ಕೆ ಪ್ರತ್ಯೇಕವಾಗಿ ಒಬ್ರು ಮಂತ್ರಿ ಇದ್ದಿದ್ರೆ ಒಳ್ಳೆದಾಗುತ್ತೆ. ಬಟ್ ಈಗ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ 5 ಪಾಲಿಕೆಗಳು ಸಪರೇಟ್ ಏನಾಗಿದೆ, ಅದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗಿ ಬದಲಾವಣೆ ಮಾಡ್ತೀರಿ? ಖಂಡಿತ ಬದಲಾವಣೆ ಮಾಡ್ತೀವಿ. ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರಿನ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು ಅನ್ನೋದೇ ನಮ್ಮ ಮುಖ್ಯ ಗುರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.